ರೈಲ್ವೆ ಇಲಾಖೆ ಭರ್ಜರಿ ಉದ್ಯೋಗಾವಕಾಶ. ಯಾವುದೇ ಡಿಗ್ರಿ ಪಡೆದು ಉದ್ಯೋಗ ಹುಡುಕುತ್ತಿದ್ದವರಿಗೆ ಗುಡ್ ನ್ಯೂಸ್. ರೈಲ್ವೆ ಇಲಾಖೆಯಲ್ಲಿ 5,800 ಹುದ್ದೆಗಳಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಬಂದು 18 ವರ್ಷದಿಂದ 35 ವರ್ಷ ಆಗಿರಬೇಕಾಗುತ್ತೆ. ಹಾಗೆ ಈ ಒಂದು ಹುದ್ದೆಗೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು, ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲರಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ನೀಡಲಾಗುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ EWS ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. SC/ST ಹಾಗೂ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಆರ್ಥಿಕವಾಗಿ ಹಿಂದುಳಿದಂತಹ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಈ ಒಂದು ಹುದ್ದೆಗೆ ಈಗಾಗಲೇ ಅರ್ಜಿಯನ್ನ ಕರೆಯಲಾಗಿದ್ದು ಅರ್ಜಿಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ಸಲ್ಲಿಸ್ತಾ ಇದ್ದಾರೆ. ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನವೆಂಬರ್ 20, 2025. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಹಂತವಾಗಿ ನಡೆಸಲಾಗುತ್ತೆ. ಪ್ರಥಮ ಹಂತದಲ್ಲಿ ನಿಮಗೆ 100 ಅಂಕಗಳ ಆನ್ಲೈನ್ ಪರೀಕ್ಷೆಯನ್ನು 90 ನಿಮಿಷಗಳಿಗೆ ನಡೆಸಲಾಗುತ್ತೆ. ಸಾಮಾನ್ಯ ಜಾಗೃತಿ 40 ಪ್ರಶ್ನೆಗಳು, ಹಾಗೆ ಗಣಿತದ 30 ಪ್ರಶ್ನೆಗಳು, ಬುದ್ಧಿಮತ್ತೆ ಮತ್ತು ತಾರ್ಕಿಕ ಪ್ರಶ್ನೆಗಳನ್ನು 30 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ನಂತರ ದ್ವಿತೀಯ ಹಂತದಲ್ಲಿ ಟೈಪಿಂಗ್ ಕೌಶಲ್ಯ ಪರೀಕ್ಷೆ, ಆನ್ಲೈನ್ ಅಪಿಡ್ಯೂಟ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಕೊನೆ ಹಂತದಲ್ಲಿ ಮಾಡಲಾಗುತ್ತೆ. ಈ ಒಂದು ಹುದ್ದೆಗೆ ನೀವು ಆಯ್ಕೆಯಾದರೆ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ಪ್ರಕಾರ ವೇತನವನ್ನು ನಿಮಗೆ ನೀಡಲಾಗುತ್ತೆ. ಸ್ಟೇಷನ್ ಮಾಸ್ಟರ್ ಮತ್ತು ಮುಖ್ಯ ವಾಣಿಜ್ಯ ಕಮ್ ಟಿಕೆಟ್ ಮೇಲ್ವಿಚಾರಕ ಹುದ್ದೆಗಳಿಗೆ 35,400 ರೂಪಾಯಿ ತಿಂಗಳಿಗೆ ನೀಡಲಾಗುತ್ತೆ. ಸಂಚಾರ ಸಹಾಯಕರಿಗೆ 25,500 ರೂಪಾಯಿ ನೀಡಲಾಗುತ್ತೆ. ಇತರೆ ಹುದ್ದೆಗಳಿಗೆ 29,200 ರೂಪಾಯಿಗಳನ್ನು ಇತರೆ ಸರ್ಕಾರಿ ಭತ್ಯೆಗಳನ್ನೂ ಸೇರಿ ಸರ್ಕಾರಿ ಸಂಬಳವನ್ನ ನೀಡಲಾಗುತ್ತೆ. ರೈಲ್ವೆ ಇಲಾಖೆಯ ಈ ನೇಮಕಾತಿ ಅಧಿಸೂಚನೆ ದೇಶದಾದ್ಯಂತ ಸಾವಿರಾರು ನಿರುದ್ಯೋಗಿಗಳಿಗೆ ಚೈತನ್ಯ ತಂದಿದೆ. ಪದವಿ ಅರ್ಹತೆ ಹೊಂದಿದವರು, ಯುವಕರು ಮತ್ತು ಯುವತಿಯರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ರೈಲ್ವೆ ಇಲಾಖೆಯ RRB ಅಧಿಕೃತ ವೆಬ್ಸೈಟ್ನಲ್ಲಿ ನವೆಂಬರ್ 20 ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅರ್ಜಿಯ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನೀಡಲಾಗಿದೆ, ಚೆಕ್ ಮಾಡಿ. ಹೆಚ್ಚಿನ ಸರ್ಕಾರಿ ಮತ್ತು ಉದ್ಯೋಗದ ಅಪ್ಡೇಟ್ಗಾಗಿ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.